ಮಂಡಲಕ್ಕೆ ಯಾವ ರೂಪ ಮೊದಲ ಕಾಮಂತದ್ದು ಚಚ್ಚೌಕ ಚತುರಸ್ರ ಕಾಂಡ ಕಾಮದ ಮೊದಲ ಚತುರಸ್ರಲ್ಲಿ ಒಂದು ಮಂಡಲಕ್ಕೆ ಬದ್ಧವಾಗಿರುವಂತಹದ್ದು. ತದನಂತರ ಮತ್ತೆ ಒಳ ಮಂಗಲ ಮಾಡಿಕೊಂಡೆ ಒಂದು ಗುರುಟಾಗಿ ಮೊದಲ ಕಾಮಂತಹ ಗುರು ಹೇಳುವಂತಹದ್ದೇ ಪ್ರಧಾನವಾಗಿ ನಾವು ತಲೆಯೆಡಬೇಕಾದ್ದು. ನಮ್ಮ ಹಿಂದೂ ಸಂಪ್ರದಾಯ ಹೇಳುವಂತಹದ್ದು ಸಂಕೇತ ಪ್ರಧಾನವಾಗಿತ್ತು. ಒಂದು ಸಂಕೇತ, ಆ ಸಂಕೇತದ ಹಿನ್ನೆಲೆ ಹೇಳುವುದು ಬೇರೆ ಆಗಿರುತ್ತೆ. ಸಂಕೇತ ಯಾವುದು ಗುರು ಹೇಳುವಂತಹದ್ದೇ ಸಂಕೇತ. ಏನು ಯಾವುದು ಸಂಕೇತ ಸದಾ ಭ್ರಮಣಶೀಲ ಅಂದ್ರೆ ತಿರುವಿಗೆ ಸ್ವಭಾವ. ಚಕ್ರ ಹೆಂಗೆ ತಿರುಗುವುದು, ವಾಹನ ಚಕ್ರ ಹೆಂಗೆ ಹಾಗೆ ಸದಾಕಾಲ ಗ್ರಹಗಳು ಕೂಡ ತಿರುಗುತ್ತಾನೇ. ನಾವು ಯಾವಾಗ ಅಬ್ಬೆ ಗರ್ಭಂಡ ಭೂಮಿಗೆ ಬಂದ ಪದ್ದೆ ಆ ಅಂಬಗ ಎಲ್ಲಿತ್ತು ತಗೋರಲ್ಲಿ ಅದರ ಆಧರಿಸಿ ಒಂದು ಜಾತಕ ಹುಟ್ಟಿವೇಳಿಯಾಗಿ ಜ್ಯೋತಿಷರು ಆ ಪ್ರಕಾರವಾಗಿ ಜಾತಕ ನಿರ್ಧಾರ ಹೋಗ್ಬೋದು. ಅದಕ್ಕೆ ಜಾತಕ ಶಬ್ದಕ್ಕೆ ಜಾತಕ ಕಹಾಳ್ ಹುಟ್ಟಿದ 6 ಹುಟ್ಟಿದ 6 ಜಿಲ್ಲೆಗಳ ಜಾತಕ ಪೂರ್ವಾಪರ ವಿಮರ್ಶೆ ಮಾಡುವಂತಹದ್ದು. ಹಾಗಿಪ್ಪಂತಹ ಸ್ವಭಾವಕ್ಕೆ ನಾವು ಊಟಾಗಿ ಬರುವಂತಹದ್ದು. ಅದೇ ನಡುವೆ ಬಂದಪ್ಪ ಅಲ್ಲಿ ಬಂದದ್ದು ವೃತ್ತಾಕಾರವಾಗಿ ಸೂರ್ಯನ ಮಂಡಲ ನಡುವೆ ಬರುವಂತಹದ್ದು. ನಾವು ಯಾವ ಕೂಡ ಸಂಸ್ಥೆಗೆ ಹೋದಪ್ಪ ಆ ಸಂಸ್ಥೆಯಲ್ಲಿ ಹೋಗಿ ನಾವು ಯಾವುದೇ ವಿಭಾಗಕ್ಕೆ ಬೇಕಾದ ಮೊದಲ ಹಬ್ಬದಂದು ಆ ಸಂಸ್ಥೆಯ ಪ್ರಧಾನ ಸಂಸ್ಥೆಯ ಮೊದಲ ವಿದ್ಯಾರು ಅವರ ಮೊದಲ ನಾವು ಸಾಮಾನ್ಯವಾದ ಪ್ರಕ್ರಿಯೆ ಅದೇ ಪ್ರಕಾರ ಸಮ್ಯ ಆದಿತ್ಯ ಶಾಸ್ತ್ರವಂತಹದ್ದು. ಅಂದ್ರೆ ನಾವು ಯಾವ ಹರಿಸಿದ್ದು ಹರಿಸಿದ ನಂತರ ಪುರಸ್ಕಾರವಾಗಿ ನಾವು ಕೊಟ್ಟಪ್ಪಾಗ ಅದು ಒಬ್ಬ ನೇರ ಮೊದಲ ಹಬ್ಬ ಸೂರ್ಯನಿಗೆ ತದನಂತರ ಮತ್ತೆ ಹಾಗಿಪ್ಪಂತ ಅದಕ್ಕೆ ಬೇಕಾಗಿ ಸೂರ್ಯ ನಡುವೆ ಬಿಟ್ಟು ನಡುವೆ ಅವ ಗ್ರಹ ನಾಯಕ ಆಗಿಕೊಂಡು ಅವರಿಗೆ ಹೇಳುವಂತಹದ್ದು. ಅದೇ ರೀತಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಗೋಧಿಯ ಕಟ್ಟಿಗೆ ದಾನ ಮಾಡುವುದು. ಕೆಂಪು ಬಣ್ಣಕ್ಕೂ ಕೂಡ ಸಂಕೇತ ಸಂಪ್ರದಾಯ. ಹೆಂಗೆ ಕೆಂಪು ಹೇಳುವಂಥದ್ದು ನಮ್ಮ ಅಂತಃಸಂಚಾರವಿದ್ದಂತಹ ನಮ್ಮ ಶರೀರದ ಅಂತಃಸಂಚಾರಕ್ಕೆ ಏನೇನು ಕೆಂಪಣ್ಣದ ವಸ್ತುಗಳು ರಕ್ತ ಮಾಂಸ ಇತ್ಯಾದಿ ಅದಕ್ಕೆಲ್ಲರೂ ಕೂಡ ಪ್ರಾತಿನಿಧ್ಯ ವಹಿಸುವಂತಹದ್ದು ಸೂರ್ಯನ ಒಂದು ಶಕ್ತಿ. ಅದಕ್ಕೋಸ್ಕರವಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೆ ಅಂತ ಹೇಳಿ ಮಾತು ಬಂದದ್ದು. ಆರೋಗ್ಯ ಯಾವಾಗ ಕೂಡ ನಾವು ಭಾಸ್ಕರಾದಿಚ್ಛೆ ಭಾಸ್ಕರನ ಅನುಗ್ರಹದ ಆರೋಗ್ಯ ಉತ್ತಮವಾದ ಆರೋಗ್ಯ ಬಂದದ್ದು. ನಾವು ಈಗ ಹರಡುವುದು ಅದಕ್ಕೆ ಶುಕ್ರ ಮತ್ತು ಅರ್ಕದೇಶ. ಶುಕ್ರದೇಶ ಬಿಡುಗಡೆಯು ಅರ್ಕದೇಶೆಯ ಪ್ರಾರಂಭ ಪ್ರಕಾರ. ಅರ್ಕದೇಶ ಯಾವುದು ಕೂಡ ಅದಕ್ಕೊಂದಾದೆಲ್ಲ ಏಲುಕಿಗೆ ಸಂಬಂಧಪಟ್ಟ ಸಂಚಾರ ಆಗಿದೆ. ಜ್ಯೋತಿಷಾಸ್ತ್ರ ಹೇಳೋದು ಏಲುಕಿಗೆ ಸಂಬಂಧಪಟ್ಟ ಸ್ವಂತ ಕೆಳ ಇತ್ಯಾದಿ ನಮ್ಮ ಸಾಮಾನ್ಯ ಏಲುಕಿಗೆ ಸಂಬಂಧಪಟ್ಟದ್ದು ಇತ್ಯಾದಿ ಜ್ಯೋತಿಷಾಸ್ತ್ರ ನಿರ್ದೇಶನ ಮಾಡುವಂತಹದ್ದು. ಅದಕ್ಕೆ ಬೇಕಾಗಿ ನಾವು ಮೊದಲ ಶಾಂತಿಯ ಮೂಲಕವಾಗಿ ನಾವು ಹಾಗಿಪ್ಪಂತಹ ಅರ್ಕನ ನಾವು ನಡೆಸುವಂತಹದ್ದು. ತದನಂತರ ನಾವು ಬಂದಂತಹದ್ದು ತ್ರಿಕೋನಾಕೃತಿ ಬಲದ ಮಂಡಲ ಮತ್ತು ಅಧಿದೇವತೆ ಮತ್ತು ಪ್ರತಿಷ್ಠಿಸಿದಂತಹ ಅಂಗಾರಕ ಗ್ರಹದೇವರ ಮಂಡಲ. ಅಂಗಾರಕ ಅಂದರೆ ಕ್ಷೇತ್ರಕಾರಕ. ಯಾವ ಒಂದು ಕ್ಷೇತ್ರ ಇದ್ದೋ ನಾವು ಜೀವನಕ್ಕೆ ಬೇಕಾಗಿ ನಾವು ಬೇರೆ ಬೇರೆ ಕ್ಷೇತ್ರವು ಆರಿಸಿರ್ತದೆ. ಅಂತಹ ಜೀವನದಲ್ಲಿ ಬಪ್ಪಂತಹ ಕ್ಷೇತ್ರ ಸುಕ್ಷೇತ್ರಾಯಕಾರಿ ನಾವು ಆರಿಸಿದ ಕ್ಷೇತ್ರ ಸುಕ್ಷೇತ್ರಾಯಕಾರಿ ಅಂಗಾರಕ ಅನುಗ್ರಹ ಬೇಕು. ಅಂತಹ ಅಂಗಾರಕ ನಾವು ಪೂಜಿಸುವಂತಹದ್ದು. ತ್ರಿಕೋನಾಕೃತಿ ಮಂಡಲದಲ್ಲಿ ಅವಂಗೂ ಕೆಂಬಣ್ಣವೇ ಕೆಂಬಣ್ಣದ ಬಟ್ಟೆಯಲ್ಲಿ ತೊಗರಿಯ ಕಟ್ಟಿದ ದಾನ ಮಾಡುವಂತಹದ್ದು. ಅಂಗಾರಕ್ಕೆ ಸಂಬಂಧಪಟ್ಟಂತಹ ಕಾಚಿಯನ್ನು ಸಂಪೂರ್ಣವಾಗಿರುವಂತಹದ್ದು. ಬೇರೆ ಅಂಗಾರಕ ಅಂದರೆ ಸಂಪೂರ್ಣವಾದಂತಹ ಕ್ಷೇತ್ರಕಾರಕ ಅಂದರೆ ಅದರಲ್ಲಿ ಕೂಡ ವಿಶೇಷವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರವು ಏರುಪೇರು ಮಾಡುವಂತಹ ನಮ್ಮ ಶರೀರದಲ್ಲಿ ಇದ್ದುಕೊಂಡು ಈ 9 ಗ್ರಹಗಳು ಕೂಡ ನಮ್ಮ ಶರೀರದಲ್ಲಿ ಸದಾಕಾಲ ಅಂತಃಸಂಚಾರ ಇದ್ದುಕೊಂಡು ಏರುಪೇರುಗಳು ಉಂಟು ಮಾಡ್ತಾ ಇರ್ತವೆ. ಅದು ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಭಾಗ ಆಗಿದೆ. ಹಾಗೆ ಅದಕ್ಕೆ ನಾವು ಕೆಂಬಣ್ಣ ಅದು ಅಲ್ಲದೆ ಕ್ಷೇತ್ರಕಾರಕ. ಅಂತಹ ಕ್ಷೇತ್ರ ಸುಕ್ಷೇತ್ರ ಫಲ ಕಾರಣವೂ ಅವನೇ. ಅಂತಹ ಅಂಗಾರಕ ನಾವು ಪೂಜಿಸಿದರೆ ತದನಂತರ ಪುಷ್ಪಂತಹ 5 ಮೂಲಕಂತಹ ಅದು ಅಧಿದೇವತೆ ಮತ್ತು ಪ್ರತ್ಯೇಕ ಶುಕ್ರ ಗ್ರಹ ದೇವ. ಶುಕ್ರ ಅಂದರೆ ಬೀಜ ಯಾವ್ದಾವ ಕ್ಷೇತ್ರಕ್ಕೆ ನಾವು ಯಾವ ಬೀಜ ಅಂತಂದರೆ ಒಳ್ಳೆಯ ಭೂಮಿಲಿ ಕ್ಷೇತ್ರ ಒಳ್ಳೆಯ ಭೂಮಿಲಿ ಒಳ್ಳೆಯ ಬೀಜ ಹಾಕಿ ಒಳ್ಳೆಯ ಕೃಷಿ ಉಂಟಾಯಿತು. ಅದೇ ಪ್ರಕಾರವಾಗಿ ಬೀಜ ನಾವು ಆರಿಸಿದ ಕ್ಷೇತ್ರ ಸುಕ್ಷೇತ್ರ ಯಾಕಂದರೆ ನಮ್ಮ ಯೋಚನೆಗೆ ನಮ್ಮ ಸದ್ಯೋಚನೆ ಮನುಷ್ಯಗೆ ಹೀಗೆ ಮಾಡಂತ ಹಾಗೆ ಮಾಡಂತ ಹೊಸದು ಸ್ಫುರಣೆಗೆ ಕಾರಣ ಶುಕ್ರ. ಹೊಸದು ಸ್ಫುರಣಶೀಲ ಅಂತಹ ಸ್ಫುರಣೆ ಇಪ್ಪಂತಹದ್ದು ಎಲ್ಲ ಶುಕ್ರನಿಗೆ ಆಯ್ಕೆಯಾಗಿರುವಂತಹದ್ದು. ಎಂದರೆ ಶುಕ್ರನಿಗೆ ಇಪ್ಪಂತಹದ್ದು ಬಿಳಿ ಬಣ್ಣ. ಬಿಳಿ ಹೇಳುವಂತಹದ್ದೇ ನಮಗೆ ಅರ್ಥವನ್ನು ಬಿಳಿ ಹೇಳುವಾಗಲೇ ನಮ್ಮ ಮನಸ್ಸಿನ ಚಿತ್ತಕ್ಕೆ ಕಾರಣ. ಒಳ್ಳೆಯ ಶುದ್ಧ ಚಿತ್ತ ಹೆಂಗೆ ಅಂದರೆ ಒಳ್ಳೆಯ ಶುದ್ಧವಾದ ಕನ್ನಡದಲ್ಲಿ ಮಾತ್ರ ನಮ್ಮ ಪ್ರತಿಬಿಂಬ. ಶ್ವಾಸಂದ ಮಲಿನವಾದಂತಹ ಕನ್ನಡಿ ನಮ್ಮ ಮೋರೆ ಕಾಣ. ಅದೇ ಪ್ರಕಾರವಾಗಿ ಶುದ್ಧವಾದ ಚಿತ್ತ ಏನಾಯ್ತೋ ಆ ಚಿತ್ತದಲ್ಲಿ ಮಾತ್ರ ಹೊಸದು ಸ್ಫುರಣೆ. ಹಾಗೆ ಸ್ಫುರಣೆಗೆ ಕಾರಣ ಅಂತಹ ಶುಕ್ರ ಚಿತ್ತದ
ಇದಕ್ಕೆ ಬೇಕಾಗಿ ನಮ್ಮ ಸಂಕೇತ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಬಿಳಿ ಅವರೇ ಕಾಲಿನ ಕಟ್ಟಿ ಜಪಿಸಿ ದಾನ ಮಾಡುವಂತಹದ್ದು ಅಲ್ಲದೆ ಅತ್ತಿಯ ಹೋಮಲ್ಲಿ ಆಹುತಿ ಕೊಡುವಂಥದ್ದು ಅತ್ತಿಯ ಸಮೇತ ಹೋಮಲ್ಲಿ ಆಹುತಿ ಕೊಡುವಂಥದ್ದು ಹೀಗೆ ಶುಕ್ರನ ಅನುಗ್ರಹಕ್ಕೆ ಇಪ್ಪತ್ತಾರು ತದನಂತರ ಇಪ್ಪತ್ತಾರು ಚೌಕಾಕಾರವಾದ ಮಂಡಲಕಾರರು ಅದು ಅಧಿದೇವತೆ ಮತ್ತು ಚಂದ್ರಗ್ರಹ ದೇವ ಚಂದ್ರ ಅಂದರೆ ಮನೋದಾರ್ಢ್ಯತೆಗೆ ಸಂಬಂಧಪಟ್ಟ ಮನಸ್ಸಿನ ಒಂದು ಚಿತ್ತಲ್ಲಿ ಉದಿಸಿದ ಸಾಲ ನಾವು ಮನಸ್ಸಿಗೆ ಅದು ಸೇರಿ ಅಪ್ಪ ಮನೋದಾರ್ಢ್ಯತೆಗೆ ಈ ಕೆಲಸ ಮಾಡಿ ಈ ಕೆಲಸ ಆನೆ ಹಟ್ಟಂತಹ ಕೆಲಸ ಮಾಡಿ ಅತ್ಯತೆ ಹೀಗೆ ಮಾಡಿ ಹಾಗೆ ಮಾಡುವೆ ಹೇಳಿ ಅವನೊಂದು ಮನಸ್ಸಿಗೆ ಅವನಿಗೆ ಹೊಳೆದದು ಗಟ್ಟಿಯ ಪ್ರಕಾರ ಚಂದ್ರ ಅಂತಹ ಚಂದ್ರ ಅಲ್ಲದೆ ಆ ಚಂದ್ರ ನೀರಿಗೆ ಸಂಬಂಧಪಟ್ಟ ಒಳ್ಳೆಯ ಕ್ಷೇತ್ರದಲ್ಲಿ ಒಳ್ಳೆಯ ಬೀಜ ಹಾಕಿದಕ್ಕೆ ನೀರು ಹಾಕಿದರೆ ಮಾತ್ರವೇ ಮೊಳಕೆ ಒಳಗಟ್ಟೆ ಸಸಿ ಮೇಗೆ ಅಷ್ಟೇ ಸಸಿ ಅಭಿವೃದ್ಧಿ ಆಗಿದ್ರೆ ಬೇಕಾದ ನೀರು ಹಾಗೆ ನೀರಿಗೆ ಕಾರಣ ಅದಕ್ಕೆ ಮುಂದಕ್ಕೆ ನೀರು ಬಂತಾದ ಆ ನೀರಿಗೆ ಸಂಬಂಧಪಟ್ಟ ಚಂದ್ರನೇ ಹಾಗಿರುವಂತಹ ಚಂದ್ರನಿಗೆ ಅವನಿಗೂ ಕೂಡ ಬಿಳಿ ಬಣ್ಣವೇ ಅವನಿಗೂ ಬಿಳಿ ಬಣ್ಣಲ್ಲಿ ಬಿಡ್ತೆಕ್ಕೆ ಕಟ್ಟಿ ಜಪಿಸಿ ದಾನ ಮಾಡುವಂತಹದ್ದು ಬಾಲಾಶಾಮಲ್ಲಿ ಆಹುತಿ ಕೊಡುವಂತಹದ್ದು ಈ ರೀತಿಯಾಗಿ ಸಂಬಂಧಪಟ್ಟ ಮನೋದಾರ್ಢ್ಯತೆಗೆ ಸಂಬಂಧಪಟ್ಟ ತದನಂತರ ಮನೋದಾರ್ಢ್ಯತೆ ಸಾಲ ಮತ್ತೆ ಮನುಷ್ಯನ ಶರೀರ ಮನುಷ್ಯನ ಮನಸ್ಸು ಸೇರಿದ್ದು ಮುನ್ನುಗ್ಗಕ್ಕೆ ಕಾರಣ ಬಾಣದ ಸ್ವಭಾವೇ ಹಾಗೆ ಬಾಣ ತೀಕ್ಷ್ಣಕ್ಕೆ ಐಕ್ಷ್ಣಕ್ಕೆ ಕಾರಣ ಪ್ರಚೋದನೆ ಸಿಕ್ಕಿಯಪ್ಪ ಮುನ್ನುಗ್ಗುವಂತಹದ್ದು ಆ ಮುನ್ನುಗ್ಗುಗೆ ಕಾರಣ ಅಂತಹ ಈ ಬಾಣವೇ ನಂತರ ಇಪ್ಪತ್ತಾರು ಅಧಿದೇವತೆ ಮತ್ತು ಬುಧಗ್ರಹ ದೇವರ ಮಂಡಲ ಬುಧಗ್ರಹ ದೇವರು ಕೂಡ ಅವ ಪಚ್ಚೆ ಬಣ್ಣಲ್ಲಿ ಪಚ್ಚೆ ಪಚ್ಚೆ ಹೇಳುವಂತಹದ್ದು ಮುನ್ನುಗ್ಗುವಿಕೆ ಹೇಳುವುದು ಅದರಲ್ಲೂ ಕೂಡ ವಿಶೇಷವಾಗಿ ಮನುಷ್ಯನಲ್ಲಿ ಅಪ್ಪಗ ವಿವೇಕ ಎಲ್ಲ ಇಪ್ಪಳು ಎಲ್ಲ ಪ್ರಾಣಿಗಳು ಸಮಾನವಾದ ಮನುಷ್ಯ ಅಂತ ಕೂಡ ವಿಶೇಷ ವ್ಯವಸ್ಥೆ ಭಗವಂತ ಕೊಟ್ಟದೇ ವಿವೇಕ ಸರಿ ಇದು ತಪ್ಪು ಸರಿಯಾದ ಇಲ್ಲಿ ಆತ ಹೇಗೆ ಹೇಳಿ ಹೇಳುವಂತಹ ಪ್ರಜ್ಞೆ ಅವನಿಗೆ ಅದಕ್ಕೆ ವಿವೇಕ ಅಂತಹ ವಿವೇಕ ಉದಿಸುವ ಕಾರಣ ಹಾಗಿಪ್ಪಂತಹ ಬುಧನ ಪೂಜಿಸುವಂತಹದ್ದು ಬಾಣಾಕಾರವಂತಹ ಮಂಡಲದಲ್ಲಿ ಮಾಡುವಂತಹದ್ದು ಅವನಿಗೆ ಪಚ್ಚೆ ಬಣ್ಣದ ಬಟ್ಟೆಯಲ್ಲಿ ಪಚ್ಚೆ ಹಸಿರುವಂತಹದ್ದು ಉತ್ತರನೇ ಹೋಗಲಿ ಅವಧಿ ಕೊಡುವಂತಹದ್ದು ಹಾಗೆ ತದನಂತರ ಮತ್ತೆ ಇಪ್ಪಂತಹದ್ದು ಮುನ್ನುಗ್ಗುವಿಕೆ ಆದ ಸಾಲ ಮುನ್ನುಗ್ಗಿ ಅವನಿಗೆ ವಿಶೇಷವಾಗಿ ಆಯತಾಕಾರಲ್ಲಿ ಏನು ಮಾಡ್ತಾರ ಗುರು ಬೇಕು ಬೃಹಸ್ಪತಿಯಿಂದ ಮಾಡ್ತಾನೆ ಗುರು ಮಾಡ್ತಾನೆ ಗುರು ತುಂಬ ದಾರಿ ಸುಖರ ನಮ್ಮ ದಾರಿ ಸುಖರ ಯಾಕಂದ್ರೆ ಗುರು ಬೇಕು ಇಲ್ಲ ನಾವು ಯೋಚನೆ ಮಾಡಿ ಎಲ್ಲೇ ಹೋಗಪ್ಪ ಈ ದಾರಿಯೋ ಅತಿಥೆ ಗೊಂದಲ ಇಪ್ಪಾಗ ಅವಾಗ ಒಂದು ದಾರಿ ತೋರಿಸುವ ಬೇಕಲ್ಲಿ ಅಂತಹ ದಾರಿ ಹಂಗಿಪ್ಪಂತಹ ಗುರುವಿನ ನಾವು ಪೂಜಿಸುವಂತಹದ್ದು ಆಯತಾಕಾರದ ಮಂಡಲದಲ್ಲಿ ಅರಿಶಿನ ಬಣ್ಣದ ಬಟ್ಟೆಯಲ್ಲಿ ಕಡ್ಡೆ ಕಟ್ಟಿ ಜಪಿಸಿ ದಾನ ಮಾಡುವಂತಹದ್ದು ಅದೇ ರೀತಿ ಅಶ್ವತ್ಥಾಳ ಹೋಗಲಿ ಅವಧಿ ಕೊಡುವಂತಹದ್ದು ಹೀಗೆ ಬೃಹಸ್ಪತಿಯನ್ನು ನಾವು ಪೂಜಿಸುವಂತಹದ್ದು ತದನಂತರ ಆ ಬೃಹಸ್ಪತಿಯ ಅನುಗ್ರಹ ಪಡೆಯಕೊಂಡು ತದನಂತರ ಇಪ್ಪಂತಹದ್ದು ಪಶ್ಚಿಮ ದಿಕ್ಕಲ್ಲಿ ಬಿಲ್ಲಿನಾಕಾರದ ಮಂಡಲ ಮತ್ತು ಅಧಿದೇವತೆ ಮತ್ತು ಶನೈಶ್ಚರ ಗ್ರಹ ದೇವರ ಮಂಡಲ ಶನೈಶ್ಚರ ಅಂದರೆ ನಮ್ಮ ಜೀವನ ನಾವು ಸಾಮಾನ್ಯವಾಗಿ ಹೇಳಿದ್ರೆ ಚೆಂಡಿನ ರಬ್ಬರು ಚೆಂಡಿನ ಕರೆಯಲಿದ್ದರೆ ಅದಲ್ಲ ಹಾಗೆ ಕಟ್ಟಿ ಅದು ಮೇಲೆ ಹಾರೆ ಕೊಂಗೆ ಬಡಿಗೆ ಬಡ್ದಪ್ಪ ಮ್ಯಾಂಗ ಹಾಗೆ ಬಡಿಯಾಗಿ ನಾವು ಕೂಡ ಕಾಲಕ್ಕೆ ಬೀಳಕ್ಕೆ ಪೆಟ್ಟು ಆ ಪೆಟ್ಟು ಇದ್ದರೆ ಕಷ್ಟ ಉಂಟಾದರೆ ನಾವು ಮೇಗೆ ತಲೆ ಇಲ್ಲದ್ರೆ ತಲೆ ಹಾಗೆ ಕಟ್ಟೆ ಇದ್ದ ಹಾಗೆ ಕಾಲಕ್ಕೆ ಬೀಳಿಗೆ ಬಿಟ್ಟು ಬೀಳಲೇಬೇಕು ಇದು ಹಾಗಲ್ಲ ಎಂತ ಇರಲು ಇದ್ದಾಗ ಇದು ಹಾಗಲ್ಲ ಇರುಳು ಹೇಳುವಂತಹದ್ದು ನಮ್ಮ ಪ್ರಜ್ಞೆಯಲ್ಲಿ ಇದ್ದು ಅದಕ್ಕೋಸ್ಕರ ಇದು ಇರುಳು ಲೈಟ್ ಹೇಳಿಸುವಂತಹ ಹಾಗಲ್ಲ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಸಂಗತಿ ಹೆದರಿಕೆ ದೈಹಿಕ ಅದು ಆ ಒಂದು ವಿಚಾರ ಕಷ್ಟ ಸುಖ ಎರಡೂ ಕೂಡ ಮನುಷ್ಯನಿಗೆ ಇದ್ದಾವಾಗ ವಿಶೇಷವಾಗಿ ಮುಟ್ಟು ತನ್ಮೂಲಕವಾಗಿ ಅವನ ಜೀವನದಲ್ಲಿ ಏಳಿಗೆ ಉಂಟು ಅಂತಹ ಏಳಿಗೆ ಕಾರಣ ಆ ಶನೈಶ್ಚರ ಅಂತಹ ಶನೈಶ್ಚರನ್ನು ಪೂಜಿಸುವಂತಹದ್ದು ನೀಲಿ ಬಣ್ಣದ ಬಟ್ಟೆಯಲ್ಲಿ ಅವನಿಗೆ ಎಳ್ಳಿನ ಕಟ್ಟಿ ತಪ್ಪಿಸಿ ದಾನ ಮಾಡುವಂತಹದ್ದು ಶನಿಗೆ ಹೋಗಲಿ ಆಹುತಿ ಕೊಡುವಂತಹದ್ದು ಯಾಕಂದ್ರೆ ಏಳಿಗೆಗೆ ಎಲ್ಲ ಕಾರಣ ಹೆಂಗೆ ಹೇಳಿದ್ರೆ ಅವನ ಅಧಿದೇವತೆ ಮತ್ತು ಪ್ರತ್ಯದೇವತೆ ಮೋಸೆಕಲ್ಲಿ ಹೆಂಗೆ ಹೇಳಿದ್ರೆ ಅಲ್ಲಿ ಬಂತಹದ್ದು ಪ್ರಜಾಪತಿ ಮತ್ತು ಯಮ ಪ್ರಜಾಪತಿ ಹೇಳಿ ಸೃಷ್ಟಿ ಮಾಡುವ ಯಮ ಹಡಕೊಂಡೋಗುವ ನಮ್ಮದೆಲ್ಲ ನಿರೀಕ್ಷೆ ಆದರೆ ಯಮ ನಿಯಮಿಸುವಂತಹ ಕೆಲಸ ಮನುಷ್ಯನ ಹುಟ್ಟಿಸಿದ ಮನುಷ್ಯನಿಗೆ ಕೆಲಸ ಇಂತಹ ಕೆಲಸ ಇಂತಹ ಕೆಲಸ ಮಾಡಿ ಜೊತೆಗೆ ಅವನ ತಲೆಯಲ್ಲಿ ಬರೆದಿರ್ತ ಅಭ್ಯ ಗರ್ಭಲಿಪ ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ವಿಲಿಖ್ಯಂತೆ ಗರ್ಭಸ್ಥಸ್ಯವ ದೇಹಿನಃ ದೇಹಿ ಗರ್ಭಲಿಪಡೆ ಅಭ್ಯ ಗರ್ಭಲಿಪಡೆ ತಲೆ ಬರೆದಿರ್ತಾರೆ ಇಂಥದ್ದೇ ಕೆಲಸ ಇವ ಹೀಗೆ ಇಷ್ಟೇ ಆಯುಸ್ಸು ಇಂಥದ್ದೇ ಇಷ್ಟೇ ವಿದ್ಯೆ ಇಷ್ಟೇ ಅನುಭವಿಸಬೇಕಪ್ಪ ಅಂತ ಎಷ್ಟೇ ಅನುಭವಿಸಿದ್ದು ಕೂಡ ದುರ್ವ್ಯಯಾಗಿ ಹೋಗ್ತದೆ ಬಗ್ಗೆ ತಲೆಯಲ್ಲಿ ಎಷ್ಟು ಬರ್ತದೆ ಅಷ್ಟು ಮಾತ್ರ ಕೈಗೆ ಸಿಗ್ತದೆ ಅದರಲ್ಲಿ ನಾವು ಮಾಡುವಂಥದ್ದೆಲ್ಲ ಶನೈಶ್ವರನ ಕಾರಣ ಹಾಗಿಪ್ಪನ ಶನೈಶ್ವರನ ಪೂಜಿಸುವಂಥದ್ದು ತದನಂತರ ನಾವು ಪೂಜಿಸುವಂಥದ್ದೇ ಕೇರುಷ್ಯಾಗಲ್ಲಿ ಬಂದ ಮಂಡಲ ಅಧಿದೇವತೆ ಮತ್ತು ಪ್ರತಿನಿಧಿಸಿದಂತಹ ರಾಹು ಗ್ರಹ ದೇವರ ಮಂಡಲ ರಾಹು ಅಂದರೆ ನಾವು ಸಾಮಾನ್ಯವಾಗಿ ಆಗಲೇ ಹೇಳಿದ್ದು ಕೇರುಷಿ ಬಳಸುವಂಥದ್ದೇ ಕೇರ್ಲೆ ನಮ್ಮ ಜೀವನದಲ್ಲಿ ಕೇರಿಯಪ್ಪಗಾಗಿ
ಧಾನ್ಯಂಗ ಹಾಳು ಕೆಟ್ಟ ಧಾನ್ಯ ಪೂರ ಹೊರಹೋಗಿ ಒಳ್ಳೆಯ ಧಾನ್ಯ ಮಾತ್ರ ಲಾಯ್ಕ ಧಾನ್ಯ ಉಳಿತು ಕೈ ಹೇಗೆ ಉಳಿತು ಅದೇ ಪ್ರಕಾರವಾಗಿ ನಮ್ಮನ್ನು ಸದಾ ಕೇರ್ತಾವೆ ಅವರು ನಾವಿನ ಕೆಲಸವೇ ನಮ್ಮ ಕೇರು ಕೆಲಸ ಕೇರಿ ನಮ್ಮ ಜೊತೆಗೆ ನಮ್ಮಲ್ಲಿ ನಂಜಿನ ಹೆರ ಆಗುತ್ತೆ ನಮ್ಮಲ್ಲಿ ಕೆಟ್ಟ ವಿಷಯಗಳ ಹೆರ ಹಾಕಿ ಒಳ್ಳೆಯ ವಿಷಯ ಮಾತ್ರ ನಮ್ಮಲ್ಲಿ ಮಡಿಗೆಂಡು ತನ್ನ ಮೂಲಕವಾಗಿ ನಮ್ಮ ಹೇಳಬೇಕಂತ ಆಯುಷ್ಕಾರಕನಾಗಿರ್ತಾವಲ್ಲ ಅಂತಹ ರಾಹುವಿನ ಪುರುಷಂತದ್ದು ಕಿರಿಶಿ ಆಗಮನದಲ್ಲಿ ಅಧಿದೇವತೆ ಮತ್ತು ಸತ್ಯದೇವತೆಯಾಗಿರ್ತಕ್ಕಂಥದ್ದು ಅದರಲ್ಲಿ ಕೂಡ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಉದ್ದಿನ ಕಟ್ಟಿಗೆ ದಾನ ಮಾಡುವಂತಹದ್ದು ಹೋಮಕ್ಕೆ ಹರಿಕೆಯ ಆಹುತಿ ಬಿಡುವಂತಹದ್ದು ಹಾಗೆ ರಾಹು ಎಂತ ಹೇಳಿದ್ರೆ ರಾಹುವಿನ ಅಧಿದೇವತೆ ಒಂದು ಪ್ರತಿನಿಧಿ ಒಂದು ಸರ್ಪ ಇನ್ನು ನಿರುದಿ ಹೇಳಿ ಸರ್ಪ ಕಣ್ಣಿಗೆ ಹರಿದಾಡು ಸರ್ಪ ಅವಲ್ಲ ಬದಲಾಗಿ ನಮ್ಮಲ್ಲೇ ಇಪ್ಪ ಸರ್ಪ ನಮಗೆ ಸರ್ಪ ಇತ್ತು ಯಾವ ಸರ್ಪ ಇತ್ತು ಅಂದರೆ ನಮಗೆ 6 ಚಕ್ರ ಇತ್ತು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಬಂದು 6 ಚಕ್ರ ಯಾವುದು ಅಂದರೆ ನಮ್ಮ ಪೃಷ್ಠಭಾಗ ನಮ್ಮ ಸೊಂಟದ ಭಾಗದ ಪ್ರಾರಂಭಿಸಿದ್ದು ಚಕ್ರಗಳು ಎಲ್ಲಿಗೆ ಸೊಂಟ ಭಾಗದಲ್ಲಿ ಬಂದು ಮೂಲಾಧಾರ ಚಕ್ರ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಷಟ್ ಚಕ್ರ ಇದು ಸಹಸ್ರಾರ ಹಳಿ ಒಟ್ಟು 6 ಚಕ್ರ ಇತ್ತು ಯೋಗಶಾಸ್ತ್ರ ಇರುವಂತಹದ್ದು ಈ 6 ಚಕ್ರಲ್ಲಿ ಅದರಲ್ಲಿ ಕೂಡ ಮೂಲಾಧಾರ ನೆಟ್ಟಿಪ್ಪಂತಹದ್ದು ಯಾವುದು ಬೇಡ ಬೆನ್ನೆಲು ನಮ್ಮ ನಾವು ಈಗ ಸರ್ಪನೆಲ್ಲ ಗೋರೆ ಬಗ್ಗೆ ಬೆನ್ನೆಲು ಸರಿಬೇಕು ಬೆನ್ನೆಲು ಆ ಬೆನ್ನೆಲುಬು ಪ್ರಾಂತ ಭಾಗದಲ್ಲಿ ಬಂದದ್ದು ಮೂಲಾಧಾರ ಚಕ್ರ ಈ ಬೆನ್ನೆಲುಬಿಗೆ ಸುತ್ತಿಂಡಿಪ್ಪಂತಹದ್ದು ಶಕ್ತಿ ಯಾವುದು ಅದೇ ಸರ್ಪ ಯಾವ ಸರ್ಪ ನಮಗೆ ಡಾಕ್ಟರ್ಗಳ ಖಾಲಿ ಹಿಂದೆ ಕೆಂಪು ಬಣ್ಣಲ್ಲಿ 2 ತಲೆ ಹಾಗೆ ಕಾಣು ಅದು ಯಾವುದು ಕಾರ್ಬಾರ್ದು ನಮ್ಮಲ್ಲಿ ಇಪ್ಪಂತಹದ್ದು ಎಂತ ಹೇಳಿದ್ರೆ ಮೂಲಾಧಾರಲ್ಲಿ ಇಪ್ಪಂತಹ ಕುಂಡಲಿನಿ ಹೇಳುವ ಶಕ್ತಿ ಹೀಗೆ ಬೆನ್ನೆಲುಬಿಗೆ ತಿರುಗಿ ಮಣಿಸಿದ ತನಕ ನಮ್ಮ ಮಣಿಸಿದ ನಮಗೆ ತಲೆಗೊಂಬೆಲ್ಲ ತಲೆಗೆ ಇಲ್ಲಿ ಪೆಟ್ಟು ಬೀಳಾಗ ಹೇಳಿದ್ರೆ ಮಣಿಶೀರ ಹಳಿಪದು ಯಾವುದು ಇದರ ಬೆನ್ನೆಲಿನ ಕೋಣೆ ಬಾಗಿಲಿ ಮೆದುಳಿ ಅಂತ ಬಂದಾಗ ಆ ಜಾಗೆಯವರೆಗೆ ಶಕ್ತಿ ಅದಕ್ಕೆ ಕಾಲಕ್ಕೆ ನಮಗೆ ಯಾವ ಶಕ್ತಿ ಯಾವ ಜ್ಞಾನ ಬೇಕು ಆ ಜ್ಞಾನ ಒದಗಿಸುವ ಕೆಲಸ ಮಾಡುವ ಅದು ರಾಹು ಅದಕ್ಕೆ ಅವರು ಕೂಡ ಆಯುಸ್ಸಿಂಗ ರಕ್ಷಣೆ ಹೆಂಗೆ ನಮ್ಮ ರಕ್ಷಣೆ ಹೆಂಗೆ ಅಂದರೆ ಕಾಲಕ್ಕೆ ಬೇಕಾದ ಜ್ಞಾನ ಒದಗಿಸುತ್ತದೆ ಎಂತಂದರೆ ನಮ್ಮ ಸಂಪೂರ್ಣ ನಮ್ಮ ಬೆನ್ನೆಲುಬಿಂದ ಕಿಸಿ ನೋಡೋದು ಪಕ್ಕೆಲುಬು ಯೋಗಶಾಸ್ತ್ರ ಹೇಳಿದ ಎಲ್ಲರೂ ಕೂಡ ಬೆನ್ನೆಲುಬಿಂದ ಪಕ್ಕೆಲುಬು ಶಕ್ತಿ ಆ ಟಿಸಿ ನೋಡುವಂಥ ಒಂದೊಂದು ಎಲುಬಿನ ಬುಡದಲ್ಲೂ ಕೂಡ ನೀವು ನೋಡಿ ವೈದ್ಯಕೀಯ ಶಾಸ್ತ್ರ ಅಂತ ಹೇಳಿದ್ರೆ ಒಂದೊಂದು ನರಂಬು ಆ ನರಂಬೆಲ್ಲ ನಮ್ಮ ಮಲಮೂತ್ರಾದಿಗೋ ಅಥವಾ ಇನ್ನಿತರ ದುಃಖಂಗೋ ಮತ್ತೊಂದು ನಮಗೆ ಏನೇನು ಭಾವನೆಗಳು ಸೂಚಿಸಿದ್ರು ಅದಕ್ಕೆಲ್ಲ ಕಾರಣಪದ ಈ ಬೆನ್ನೆಲುಬಿನ ಪಕ್ಕೆಲುಬಿಟ್ಟ ನಾವು ನರಂಬು ಆ ನರಂಬುಗಳ ಕಾರಬಾರ್ದು ಅದೆಲ್ಲಿಗೆ ಹೋಗ್ಬೋದು ಮೆದುಳಿಗೆ ಹೋಗುವಂತಹದ್ದು ಇದೆಲ್ಲ ಮಾಡಿ ಕಡೆ ಅದೇ ಆಗಬೇಕು ಅಥವಾ ಕಾರಬಾರ್ದು ಸಂಪೂರ್ಣ ನರಂಬಿ ಹಾಗೆ ಅದಕ್ಕೆ ಸರ್ಪ ನರಂಬು ಏನಾದರೂ ರಾಹುವಿನ ಸಂಬಂಧಪಟ್ಟಂತಹ ಏನಾದರೂ ಏರುಬೇರು ಇದ್ದರೆ ಅಂದರೆ ನರಂಬಿಂದ ಬೇನ ಇಳು ಮತ್ತೊಂದು ಹಿಂಗಿಪ್ಪಂಥದ್ದೆಲ್ಲ ಜ್ಯೋತಿಷಾಸ್ತ್ರ ಹಾಗಿಪ್ಪಂತಹ ರಾಹುವಿನ ನಾವು ಪೂಜಿಸುವಂಥದ್ದು ಬೆಳೆಸೀರಿ ಹರಿಕೆಯ ಹೋಮಲ್ಲಿ ಆಹುತಿಗಳು ಮತ್ತೆ ಇಪ್ಪಂತಹದ್ದು ನಂತರ ನಾವು ಲಕೇರಿಗೆ ಎಲ್ಲ ವಿಷಯ ಕೂಡ ಒಂದು ಯಾವುದಾದ್ರು ಕೀರ್ತಿ ಕೆಟ್ಟ ಕೆಲಸಗಾರ ಕೆಟ್ಟ ಕೀರ್ತಿದ್ದು ಒಳ್ಳೆ ಕೆಲಸಗಾರ ಒಳ್ಳೆ ಕೀರ್ತಿ ಅದೆಲ್ಲದೂ ಕೀರ್ತಿ ಪತಾಕೆ ಹೇಳಿಬಿಟ್ಟ ಅದಕ್ಕೆ ಪತಾಕೆ ನಾವು ಪುಷ್ಪದಕ್ಕೆ ಪತಾಕೆ ಕೀರ್ತಿ ಪತಾಕೆ ಹರಿಸುವಂತಹದ್ದು ಅದಕ್ಕೆ ಕೇತು ಯಶಸ್ಸು ಪ್ರದಾಹ ಎಲ್ಲ ಯಶಸ್ಸು ಕಾರ್ಯ ಅದಕ್ಕೆ ಕೇತು ಸರ್ವ ಫಲಪ್ರದ ಎಲ್ಲ ಫಲವನ್ನು ಕೊಡುವ ಅದಕ್ಕೆ ಅವಕ್ಕೆ ಬಣ್ಣದ ಬಟ್ಟೆ ಬಣ್ಣದ ವಸ್ತುಗಳಲ್ಲಿ ಕುಡುವಿನ ಕಟ್ಟಿ ಕಪ್ಪಿಸ ಮಾಡಿದ್ರೆ ಎಲ್ಲ ಬಣ್ಣದಲ್ಲಿ ಆಯ್ತವಾಗಿಪ್ಪಂತಹದ್ದು ಎಲ್ಲ ಕಾಲದಲ್ಲಿ ಅವನೇ ಮಾಡುವಂತಹದ್ದು ಕೇತಿಪ್ಪಂತಹ ಅದೇವತೆಯ ಮತ್ತು ಪ್ರದೇವತೆ ನೋಡಿ ಇದು ಬ್ರಹ್ಮ ಅಂದ್ರೆ ಅಥವಾ ಚಿತ್ರ ಬ್ರಹ್ಮನಿಗೆ ಮುತಿ ಸೃಷ್ಟಿಗಾರ ನಮ್ಮ ಹಿಡಿದು ಹಾಕಿದ್ದ ಚಿತ್ರ ಬರದ್ ಮಾಡ್ಬೋದು ಹೇಳ್ತಾ ಮಾಡಿದ ಹಾರ್ಬಾರ್ದು ಪಣಿದೊಳಗೆ ಮತ್ತೆ ಅವ್ರು ಎಂತ ಮಾಡಿದ ಇರ್ಲೆಂತ ಮಾಡಿದ ಹಾರ್ಬಾರ್ದು ಬರುವುದೇ ಅದಕ್ಕೆ ಹಾಗೆ ಬರೆದು ಸಂಪೂರ್ಣ ಲಿಖತೆ ಚಿತ್ರಗುಪ್ತ ಮನುಷ್ಯಾಣ ಶುಭವನ್ನು ಅಶುಭ ಎರಡನ್ನೂ ಕೂಡ ಬರೆದು ಹಾಕುದು ಆದ್ರೆ ತುಳನೆ ಯಾವತ್ತು ಬಾಕಿ ಸಾರ್ಬಾರ್ದಲ್ಲಿ ಹಾಗೆ ಬಂದು ಬರೆಯದ್ದ ಹಾಗೆ ಅವನಿಗೆ ಚೆಂದಲೇ ಬೇಕಾದ್ರೆ ನಾವು ಮಾಡಿದ್ದು ನಮ್ಮ ಅದಕ್ಕೆ ಬೇಕಾಗಿ ನಾವು ಇಡೀ ಪೂಜೆ ಮಾಡುವಂಥದ್ದು ಈ ಇವಲ್ಲಿ ಬರವ ಮಾಡ್ತಾವೆ ಚಿತ್ರಗುಪ್ತ ಹಾಗೆ ಇಷ್ಟು ಗ್ರಹರು ಕೂಡ ನಮ್ಮ ಸದಾಕಾಲವು ನಮ್ಮಲ್ಲೇ ಹಾಸು ಹೋಗ್ಕೊಂಡು ನಮ್ಮ ಈ ಸದಾ ಏರುಪೇರಿಗೆ ಕಾರಣ ಆಗ್ತಕ್ಕ ನಾವು ಗ್ರಹಂಗೋ ಗ್ರಹಂಗೋರೆ ಗೃಹಾತೀರಿ ಗ್ರಹ ಯಾವಾಗ ಅಬ್ಬೆ ಗರ್ಭಂತ ಯಾವಾಗ ನಾವು ಭೂಮಿಗೆ ಬಂದ ಪಡೆ ನಮ್ಮ ಹಿಡ್ಕೊಳ್ಬೇಕು ಅದಕ್ಕೆ ಗೃಹಾತಿ ಹಿಡ್ಕೊಳ್ತಾ ಕಾರಣ ಅವು ಗ್ರಹಾಂಗ ಅವರ ಆಡಳಿತಾವಧಿಯ ದಶೆ ಕರೆಯಲ್ಪಡುವಂಥದ್ದು
ನಾವೀಗ ಪ್ರಸ್ತುತವಾಗಿ ನಾವು ಮೊದಲನೇ ಶುಕ್ರ ಮತ್ತು ಅರ್ಕ ದಶೆ ಶುಕ್ರನ ದಶೆಯನ್ನು ಆಡಳಿತಾವಧಿ ಶುಕ್ರಾಡಳಿತಾವಧಿ ಬಿಡುಗಡೆಯಾಗಿ ಅರ್ಕ ದಶೆಯನ್ನು ಪ್ರಾರಂಭವಾದಂತಹ ಕಾಲಘಟ್ಟ ಆ ಕಾಲಘಟ್ಟ ಆ ತಿಂಗಳು ಮುಖ್ಯವಾಗಿ ಮಾಡಿಸಿರುವ ಜ್ಯೋತಿಷಾಸ್ತ್ರ ಹೇಳುವಂತಹದ್ದು ಶಾಂತಿಯ ಎಂದರೆ ಶಾಂತಿ ಹೇಳುವ ಜನ ಗ್ರಹ ಶಾಂತಿ ಸಂಧಿ ಶಾಂತಿ ಯಾವುದೇ ಪಂಚಮಠ ಶಾಂತಿ ಯಾವ ಶಾಂತಿಯಲ್ಲಿ ಬಂತು ಅದೆಲ್ಲ ಕೂಡ ಆಚಾರ್ಯ ಒಂದೊಂದು ಯಾವುದು ಅಂದರೆ ಹೇಗೆ ಯೋಧ ಯುದ್ಧಕ್ಕೆ ಮುನ್ನುಗ್ಗುವಂತ ಹೊತ್ತಿನಲ್ಲಿ ಕವಚದ ಅಭ್ಯರ್ಥ ಎಂದರೆ ಏನಾದರೂ ಶಸ್ತ್ರದ ಪೆಟ್ಟು ಬೀಳುವ ಸಾಧ್ಯತೆ ಇತ್ತು ಹಾಗೆ ಶಸ್ತ್ರ ಪೆಟ್ಟು ಬೀಳದಿರಲಿ ಹೇಳುವ ಉದ್ದೇಶದಲ್ಲಿ ಯೋಧ ಹೇಗೆ ಕವಚದ ತಡೆ ಯಾವುದೋ ಅದೇ ಪ್ರಕಾರವಾಗಿ ಜೀವನದಲ್ಲಿ ನಾವು ಸಂಸಾರ ಜೀವನದಲ್ಲಿ ತಡೆಯಾಗಲಿ ಶಾಂತಿಯ ಅನುಷ್ಠಾನ ಮಾಡುವುದು ಅದಕ್ಕೆ ಬೇಕಾಗಿ ಹೋಮವನ್ನು ಅನುಷ್ಠಾನ ಮಾಡುವುದು ಶಾಸ್ತ್ರ ನಿರ್ಣಯ ಇರುವಂತಹದ್ದು ಹೋಮ ಹವನಕ್ಕೆ ಅದಕ್ಕೆ ಬೇಕಾಗಿ ಶಾಂತಿಯಾಯ ಕವಚಾಯ ಹೇಗೆ ಯಥಾಶಸ್ತ್ರ ಪ್ರಹರಣಂ ಕವಚಂ ಭವತಿ ವಾರಣಂ ತದ್ವಿಘ್ನೋಪಘಾತ ಶಾಂತಿ ಭಕ್ತಿ ವಾರಣಂ ಶಾಂತಿಯನ್ನು ತಡೆಯಾಯ ಅಂತಹ ತಡೆಗೆ ನಾವೀಗ ಗ್ರಹ ಶಾಂತಿ ಸಂಧಿ ಶಾಂತಿ ಹೇಳುವಂತಹ ನಮ್ಮ ಶಾಂತಿ ಅಲ್ಲದೆ ವಿಶೇಷವಾಗಿ ನಾಳೆಯ ದಿನ ಮಾಡುವಂತಹ ಆ ಮಗುವಿಗೆ ಮಾಡುವಂತಹ ಏನು ಜಗಸಿದ್ಧಿ ಹೇಳುವಂತಹ ವಿಶುದ್ಧವಾದ ಸಂಸ್ಕಾರ ಅಂತಹ ಜನ್ಮವಂತಹ ಸಂಸ್ಕಾರ ಅಂತಹ ಸುಮೂರ್ತ ಸಿದ್ಧಿ ಅನುಕೂಲ ಸ್ಥಿತಿ ಇಟ್ಕೊಂಡು ತನ್ಮೂಲಕ ಸುಮೂರ್ತ ಸಿದ್ಧಿಯಾಗಿ ಸಂಸ್ಕಾರ ಕಾಲಕ್ಕೆ ಕಾಲಾನುಕೂಲಿಯಾಗಿದೆ ಅಂತಹ ಕಾಲಾನುಕೂಲಿಗೆ ಬೇಕಾಗಿ ನಾವು ಗ್ರಹಧಾರಣೆ ಮಾಡುವಂತಹ ಅಂತಹ ಕಾಲಾನುಕೂಲಿಗೆ ಅದು ಅಲ್ಲದೆ ಆ ಮಾಡುವಂತಹ ಎಲ್ಲ ಶಾಸಪಾಠಗಳು ಆ ಜಗತ್ತಿಗೆ ಅಕ್ಷಯ ಮಾಡಿಕೊಡುತ್ತೆ ಅದೇ ಪ್ರಕಾರವಾಗಿ ಮಾಡುವಂತಹ ಸಂಸ್ಕಾರದ ಉದ್ದೇಶಿಸಿ ನಾವು ಮಾಡುವಂತಹದ್ದು ನಮ್ಮ ಸಾಮಾನ್ಯ ಸೀಮೆ ಕಟ್ಟಳೆ ಸೀಮೆ ಸತ್ಯ ಆಗುವಂತಹದ್ದು ಅಡೂರು ಮತ್ತು ಕಾವುಕಣ್ಣೆ ಹಾಡಿ ನಾಲ್ಕು ಆ ಕ್ಷೇತ್ರಗಳ ಭಗವಂತ ನಮ್ಮ ಪಾಲಿಗೆ ಸದಾ ತನ್ಮೂಲಕ ನಾವು ನಂಬಿರುವಂತಹ ಗುರು ಹಿರಿಯರು ಹಾಗೆ ಮಾಡಿರುವಂತಹ ಎಲ್ಲ ದೈವಿ ಶಕ್ತಿಗಳು ನಾವು ಮಾಡಿರುವಂತಹ ಕರ್ಮನಿಗೆ ಅನುಕೂಲಿಸಿಕೊಂಡು ಆ ಅಂದಾಜು ಮಾಡಿದಂತಹ ಯಾವ ಯಾವ ಕರ್ಮ ಆ ಕರ್ಮ ಸಾಫಲ್ಯವಾಗಿ ಅದರಲ್ಲಿ ಹೇಳಿದಂತಹ ತತ್ವ ಫಲದಿಂದ ಅದೆಲ್ಲರಿಗೂ ಲಭಿಸಿ ಅವರಿಗೆ ವೈದ್ಯಕೀಯ ಜೀವನ ಒಳ್ಳೆಯ ವಿದ್ಯಾಭ್ಯಾಸ ಆಗಿನ ಮೂಲಕವಾಗಿ ನೋಡಿ ಆನಂದಿಸುವಂತಹ ಯೋಗ ಭಾಗ್ಯ ನಮ್ಮ ಕೂಡ ಅದೆಲ್ಲರೂ ಕೂಡ ಭಗವಂತರು ಕೂಡ ಅದರ ಭಾಗ್ಯ ಕೂಡ ರವಿಶಂಕರ ಪಾರ್ವತಿ